ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಸಿಎಂ ಆಗೋದನ್ನ ಶತಾಯಗತಾಯ ತಡಿಬೇಕು ಅನ್ನೋದು ಸದ್ದಿಲ್ಲದೆ ನಡೆದಂಗೆ ಕಾಣ್ತಾ ಇದೆ. ಎಸ್, ದಲಿತ ಸಿಎಂ ಈ ಚರ್ಚೆ ಹೆಚ್ಚಾಗ್ತಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಪೋರ್ಟ್ ಮಾಡೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೆಪ್ಟೆಂಬರ್ ಕ್ರಾಂತಿ ಬಳಿಕ ಕಾಂಗ್ರೆಸ್ನಲ್ಲಿ ಖರ್ಗೆ ಕೋಲಾಹಲ. ಸಿಎಂ ಸ್ಥಾನ ಕೈ ತಪ್ಪಿದ ಬಗ್ಗೆ ನೋವು ಹೊರ ಹಾಕಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಬೆನ್ನಲ್ಲೇ ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ಅಂಬೇಡ್ಕರ್ ರಂತೆ ಖರ್ಗೆ ಅವರಿಗೂ ಆಗಿದೆ ಅಂತ ಬಿಜೆಪಿ ಟೀಕೆ ಮಾಡಿದೆ. ಖರ್ಗೆ ಅವರನ್ನ ಸಿಎಂ ಮಾಡಿ ಅಂತ ಯತ್ನಾಳ್ ಸವಾಲ್ ಹಾಕಿದ್ದಾರೆ. ಖರ್ಗೆ ಮಾತಿಗೆ ಕೆಲವರು ಸ್ಪಷ್ಟೀಕರಣ ಕೊಡೋಕೆ ಮುಂದಾಗಿದ್ದಾರೆ. ಖರ್ಗೆ ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ಕಾಂಗ್ರೆಸ್ಸಿಗರಿಂದ ಸಮರ್ಥನೆ ನಡೀತಾ ಇದೆ. ರಾಜ್ಯ ರಾಜಕಾರಣಕ್ಕೆ ಬರೋದ್ರಲ್ಲಿ ತಪ್ಪೇನಿದೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ನೋವು ಭಾವನೆ ಹೇಳಿಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅಂತ ಡಿ.ಕೆ. ಶಿವಕುಮಾರ್ ಕೂಡ ಹೇಳಿದ್ದಾರೆ. ಖರ್ಗೆ ಅವರಿಗೆ ಗೃಹ ಸಚಿವ ಪರಮೇಶ್ವರ್ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಸಿಎಂ ಆಗುವ ಯೋಗ್ಯತೆ, ಅರ್ಹತೆ ಎರಡೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗಿದೆ. ಕಾಂಗ್ರೆಸ್ ಹಿರಿಯ ನಾಯಕರಾದಂಥ ಆರ್.ವಿ. ದೇಶಪಾಂಡೆ ಕೂಡ ಹೇಳಿದ್ದಾರೆ, ಸಿಎಂ ಸ್ಥಾನಕ್ಕೆ ಖರ್ಗೆ ಮೋಸ್ಟ್ ಎಲಿಜಿಬಲ್ ಪರ್ಸನ್ ಅಂತ. ಖರ್ಗೆ ಸಾಹೇಬರು ಪಕ್ಷಕ್ಕೆ ತೋರಿಸಿರುವ ನಿಷ್ಠೆ ಇಡೀ ಭಾರತ ದೇಶದಲ್ಲಿ ಅವರಂತಹ ಇನ್ನೋರ್ವ ವ್ಯಕ್ತಿ ಸಿಗಲಾರರು ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಸಿಎಂ ಹುದ್ದೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅತ್ಯಂತ ಅರ್ಹ ವ್ಯಕ್ತಿ ಅನ್ನೋದು ಇವ್ರ ವಾದ. ಈ ಮೂಲಕ ತಾನೂ ಕೂಡ ಪಕ್ಷನಿಷ್ಠ, ತನಗೂ ಅರ್ಹತೆ ಇದೆ, ಯೋಗ್ಯತೆ ಇದೆ, ತನಗೆ ದಕ್ಕಬೇಕು ಸಿಎಂ ಸ್ಥಾನ ಅಂತ ಹೈಕಮಾಂಡ್ ಮುಂದೆ ಪ್ರಾರ್ಥನೆ ಮಾಡ್ತಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕಟ್ಟಿ ಹಾಕೋಕೆ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಾಣವನ್ನ ಬಿಡ್ತಾ ಇದ್ದಾರೆ ಎಲ್ಲರೂ ಕೂಡ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಒಂದ್ ಕಡೆ ಮಾತನಾಡ್ತಾ, ನನಗೆ 99 ನಾನು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು, ನಾನು ಪಕ್ಷವನ್ನ ಸಂಘಟನೆ ಮಾಡಿದ್ದೆ, ಆದ್ರೆ ಅವತ್ತು ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆದ್ರು, ನನ್ಗೆ ಅವಕಾಶ ತಪ್ಪಿತು, ನಾನು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು ಅನ್ನೋ ಮಾತನ್ನ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. 25-26 ವರ್ಷಗಳ ನಂತರ ಎಸ್ ಎಂ ಕೃಷ್ಣ ಅವರು ಇವತ್ತು ನಮ್ಮೊಂದಿಗಿಲ್ಲ. ಆದ್ರೆ ಇವತ್ತು ವಿಷಯವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಈ ಹೇಳಿಕೆಯನ್ನೇ ಇಟ್ಕೊಂಡು ಎಸ್, ಖರ್ಗೆ ಅವ್ರಿಗೆ ಎಲ್ಲಾ ರೀತಿಯ ದೇಶದಲ್ಲೇ ಕಾಂಗ್ರೆಸ್ಗೆ ನಿಷ್ಠ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಯೋಗ್ಯತೆ ಇದೆ, ಅರ್ಹತೆ ಇದೆ ಎಲ್ಲವನ್ನೂ ಹೇಳ್ತಿದ್ದಾರೆ. ಆದ್ರೆ ಇವತ್ತು ಮುಖ್ಯಮಂತ್ರಿ ಸ್ಥಾನದ ಅಖಾಡದಲ್ಲಿ ಸಿದ್ದರಾಮಯ್ಯ ನಂತರ ಡಿ.ಕೆ. ಆಗಬೇಕು ಅನ್ನೋ ಚರ್ಚೆನೇ ಇದ್ದಿತ್ತು. ನನಗೆ ಒಪ್ಪಂದ ಆಗಿರೋದು ಅಂತ ಅವ್ರು ಹೇಳ್ತಿರೋದು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನ ದಿಢೀರ್ನೆ ತೇಲಿ ಬಿಡುವ ಮೂಲಕ, ಚರ್ಚೆಗೆ ತರುವ ಮೂಲಕ ಶತಾಯಗತಾಯ ಒಂದು ವೇಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದೇ ಆದರೆ ಆ ಜಾಗದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರಬೇಕು ಅನ್ನೋ ರೀತಿಯ ವಾತಾವರಣವನ್ನ ನಿರ್ಮಾಣ ಮಾಡುವ ಕೆಲಸ ಆಗ್ತಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲಿನ ಪ್ರೀತಿಯಿಂದಲ್ಲ, ಡಿ.ಕೆ. ಶಿವಕುಮಾರ್ ಅವರ ಮೇಲಿನ ದ್ವೇಷದಿಂದ. ಸಿದ್ದರಾಮಯ್ಯ ನಂತರ ಸಿಎಂ ಸ್ಥಾನಕ್ಕೆ ಬದಲಾಗುತ್ತೆ, ನನಗೆ ಅಧಿಕಾರ ಹಂಚಿಕೆ ಆಗಿದೆ ಅಂತ ಹೇಳ್ತಿರೋದು ಡಿ.ಕೆ. ಶಿವಕುಮಾರ್ ಅವರು. ಪರಮೇಶ್ವರ್ ಅವರಲ್ಲ, ಮಹದೇವಪ್ಪನವರಲ್ಲ, ಸತೀಶ್ ಜಾರಕಿಹೊಳಿ ಅವರಲ್ಲ, ಎಂ.ಬಿ. ಪಾಟೀಲ್ರಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಅವಕಾಶದಿಂದ ವಂಚಿತರನ್ನಾಗಿ ಮಾಡಬೇಕು, ಸಿಎಂ ಸ್ಥಾನದಿಂದ ದೂರ ಇಡಬೇಕು ಅನ್ನೋ ಒಂದೇ ಒಂದು ಅಜೆಂಡಾದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕರೆತರುವ ಪ್ರಯತ್ನ ಕಾಂಗ್ರೆಸ್ ಅಲ್ಲಿ ಜೋರಾಗಿ ಸಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಪಕ್ಷಕ್ಕಾಗಿ, ಅಂದ್ರೆ ಸಿದ್ದರಾಮಯ್ಯ ಯಾರೇ ಅಧ್ಯಕ್ಷರಾಗಿದ್ರು ಮಾಡ್ತಿದ್ರಪ್ಪ ಕೆಲಸನ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಎದೆ ಮುಟ್ಕೊಂಡು ಹೇಳಿದ್ರು, ಇಲ್ಲಪ್ಪ, ಹಿಂದೆಂದಿಗಿಂತಲೂ ಕೂಡ ಕಾಂಗ್ರೆಸ್ ಶಕ್ತಿಯುತವಾಗಿದೆ, ಆರ್ಗನೈಸ್ ಆಗಿ ಸಂಘಟನಾತ್ಮಕವಾಗಿ ಬಲಿಷ್ಠವಾಗಿದೆ ಅಂದ್ರೆ ಅದಕ್ಕೆ ಕಾರಣ ಒನ್ ಅಂಡ್ ಓನ್ಲಿ ಡಿ.ಕೆ. ಶಿವಕುಮಾರ್. ಆ ಪ್ರಬಲ, ಬಲಿಷ್ಠ, ಯೋಗ್ಯ, ಅರ್ಹ ಡಿ.ಕೆ. ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ವಾದಕ್ಕೆ ಕಡಿವಾಣ ಹಾಕಲು ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗ್ಬೇಕು ಅನ್ನೋ ವಾದಕ್ಕೆ ಚಾಲನೆ ಸಿಕ್ಕಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗ್ಬೇಕಾಗಿತ್ತು ಅಂತ ಹೇಳಿದ್ರು 99ರಲ್ಲಿ, ನಾಟ್ ನವ್, ಈಗಲ್ಲ. ಅವತ್ತಾಗ್ಬೇಕಾಗಿತ್ತು ನಾನು ಅಂತ. ಆದ್ರೆ ಇವತ್ತಾಗ್ಲಿ ಅಂತ ಕೆಲವರು ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರು ಇಳಿಯುವುದೇ ಆದರೆ ಆ ಜಾಗವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲಂಕರಿಸಲಿ, ಯಾವುದೇ ಕಾರಣಕ್ಕೂ ಡಿ.ಕೆ. ಶಿವಕುಮಾರ್ ಬೇಡ ಅಂತ ಯಾರ್ಯಾರು ವಾದ ಮಾಡ್ತಿದ್ದಾರೆ, ಯಾರ್ಯಾರು ಸಿದ್ದರಾಮಯ್ಯನವ್ರ ಪರವಾಗಿದ್ದಾರೆ, ಅವರೆಲ್ಲರೂ ಡಿ.ಕೆ. ಶಿವಕುಮಾರ್ ಅವ್ರನ್ನ ಯಾರ್ಯಾರು ವಿರೋಧ ಮಾಡ್ತಿದ್ದಾರೆ ಅವರೆಲ್ಲರೂ ಖರ್ಗೆ ಅವ್ರನ್ನ ಜೈ ಅಂತಿದ್ದಾರೆ. ಹಾಗೆ ಕೊಡುವುದೇ ಆದರೆ 23ರಲ್ಲೇ ಕೊಡ್ಬೋದಾಗಿತ್ತು, ಸ್ಟಾರ್ಟಿಂಗ್ಗೆ 2013ರಲ್ಲೇ ಕೊಡ್ಬೋದಾಗಿತ್ತು ಖರ್ಗೆ ಅವ್ರಿಗೆ. ಆದರೆ
ಖರ್ಗೆ ಅವರನ್ನ ಸಿಎಂ ಸ್ಥಾನದ ಚರ್ಚೆಗೆ ತರುವುದರ ಮೂಲಕ ಕಾಂಗ್ರೆಸ್ಸಿಗರು ಅವರ ಅರ್ಹತೆ ಇದೆ, ಯೋಗ್ಯತೆ ಇದೆ, ಅತ್ಯಂತ ಅರ್ಹ ವ್ಯಕ್ತಿ ಅನ್ನುವುದರ ಮೂಲಕ ಡಿ ಕೆ ಶಿವಕುಮಾರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಂದ್ರೆ ಎಸ್ ನೋ ಡೌಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಶ್ರಮ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡದಿದೆ. ಮಲ್ಲಿಕಾರ್ಜುನ್ ಖರ್ಗೆ ನಂಬರ್ 1, ನಂಬರ್ 2 DK, ನಂಬರ್ 3 ಸಿದ್ದರಾಮಯ್ಯನವರು. ಪಕ್ಷ ನಿಷ್ಠೆ, ಪಕ್ಷಕ್ಕೆ ಶ್ರಮ ಹಾಕಿರೋದಲ್ಲಿ, ಪಕ್ಷ ಕಟ್ಟಿರೋ ವಿಷಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ದೀರ್ಘಕಾಲ ಈ ಕಾಂಗ್ರೆಸ್ ಪಕ್ಷಕ್ಕೆ ಬೆವರನ್ನ ಬಸಿದಿದ್ದಾರೆ, ಪಾರ್ಟಿಯನ್ನ ಕಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಸಹ ತನಗೆ ಸಿಕ್ಕ ಅವಕಾಶದಲ್ಲಿ ಪಕ್ಷವನ್ನು ಅತ್ಯಂತ ಬಲಿಷ್ಠವಾಗಿ ಕಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಪಕ್ಷ ಸಂಘಟನೆ, ಕಾಂಗ್ರೆಸ್ ಬಲಿಷ್ಠ ಮಾಡೋದು, ಪಕ್ಷಕ್ಕೆ ತ್ಯಾಗ, ಬಲಿದಾನ ಅಂತ ಬಂದಾಗ ಆ ಥರದ್ದೇನಿದೆ. ಜೆಡಿಎಸ್ ನಲ್ಲಿ ದಕ್ಕದ್ದು ಕಾಂಗ್ರೆಸ್ ನಲ್ಲಿ ದಕ್ಕಿದೆ. ಜೆಡಿಎಸ್ ನಲ್ಲಿದ್ರೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗೋಕ್ ಸಾಧ್ಯ ಆಗ್ತಿರ್ಲಿಲ್ಲ ಸಿದ್ದರಾಮಯ್ಯನವ್ರಿಗೆ. ಕಾಂಗ್ರೆಸ್ ನಲ್ಲಿ 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, 7.5 ವರ್ಷವನ್ನ ಪೂರೈಸಿದ್ದಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬಿಡ್ತಾರಲ್ಲ, ಅವ್ರು ಆಗ್ಬಾರ್ದಲ್ಲ ಅನ್ನೋರೀಗ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಪ್ರೀತಿಯನ್ನ ವ್ಯಕ್ತಪಡಿಸಿದ್ದಾರೆ. 2013ರಲ್ಲಿ ಪ್ರೀತಿ ಇರಲಿಲ್ಲ, 23ರಲ್ಲಿ ಪ್ರೀತಿ ಇರಲಿಲ್ಲ. ಡಿ ಕೆ ಶಿವಕುಮಾರ್ನ ಅವಾಯ್ಡ್ ಮಾಡಕ್ ಮಾತ್ರ ಖರ್ಗೆ ಅವ್ರ ಮೇಲೆ ಪ್ರೀತಿ ಬಂದಿದೆ. ಹಾಗಾಗಿ ಕಾಂಗ್ರೆಸ್ನ ಈ ಲೆಕ್ಕಾಚಾರ ಆಂತರಿಕ ಸಂಘರ್ಷಕ್ಕೆ ಕಾರಣ ಆಗುವ ಸಾಧ್ಯತೆ ಇದೆ. ಇವೆಲ್ಲವನ್ನು ನೋಡಿದರೆ ಎಲ್ಲಿವರೆಗೆ ಸಹಿಸಾರು ಡಿ ಕೆ ಶಿವಕುಮಾರ್ ಇವನ್ನೆಲ್ಲವನ್ನು ಅಂತ ಅನ್ಸುತ್ತೆ. ನಾನೇನು ಡಿ ಕೆ ಶಿವಕುಮಾರ್ ಕ್ಲೀನ್ ಕೃಷ್ಣಪ್ಪ, ಅದ್ಭುತ, ಸಜ್ಜನ, ದತ್ತ ಅವ್ರ ರೀತಿ, BR ಪಾಟೀಲ್ ರೀತಿ, ಮಗದೊಂದು ರೀತಿಯನ್ನು ನಾನು ಹೇಳ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರ ಪಕ್ಷನಿಷ್ಠರು, ಡಿ ಕೆ ಶಿವಕುಮಾರ ಪಕ್ಷನಿಷ್ಠರು, ಯಾರಿಗೆ ಸಿಎಂ ಹುದ್ದೆ ಅಂದಾಗ ಇಬ್ಬರಿಗೂ ಕೂಡ ಸಮಾನವಾದಂಥ ಅಧಿಕಾರ ಇದೆ. ಆದರೆ ಸಿದ್ದರಾಮಯ್ಯನವರು ಅಧಿಕಾರದಿಂದ ಹೊರ ಹೋಗುವ ಸನ್ನಿವೇಶದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಿಎಂ ಸ್ಥಾನವನ್ನು ತಪ್ಪಿಸುವ ಕಾರ್ಯಕ್ರಮ ಏನೇನಿದೆ ಅದೆಲ್ಲವನ್ನು ಕೂಡ ಸ್ಪಷ್ಟವಾಗಿ ಮಾಡ್ದಂಗಿದೆ. ಯಾರ್ಯಾರು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಮಾತನಾಡ್ತಿದಾರಲ್ಲ ಅವರೆಲ್ಲ ಸಿದ್ದರಾಮಯ್ಯವ್ರ ಬೆನ್ನಿಗೆ ನಿಂತವ್ರೆ. ಹಾಗಾಗಿ ಕ್ರಾಂತಿ ಕಾಂಗ್ರೆಸ್ನಲ್ಲಾಗತ್ತೆ, ಅದಕ್ಕೆ ಪೂರಕವೋ ಮಾರಕವೋ ಮತ್ತೊಂದು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡೆಫಿನೆಟ್ಲಿ ಯೋಗ್ಯ, ಅರ್ಹ ಎಲ್ಲವೂ ಹೌದು. ಆದರೆ ಈ ಸನ್ನಿವೇಶದಲ್ಲಿ ಕಳೆದ ಚುನಾವಣೆಗೆ ಕಾಂಟ್ರಿಬ್ಯೂಟ್ ಮಾಡಿದ್ಯಾರು ಅಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾಂಟ್ರಿಬ್ಯೂಷನ್ ಈ ಕಳೆದ ಚುನಾವಣೆಗೆ ಇಲ್ಲ. ಕಳೆದ ವಿಧಾನಸಭೆ ಚುನಾವಣೆಗೆ ಕಾಂಟ್ರಿಬ್ಯೂಷನ್ ಸಿದ್ದರಾಮಯ್ಯನವರು ಹಾಗೆ ಡಿ ಕೆ ಶಿವಕುಮಾರ್. ನೋ ಡೌಟ್, ಬರೀ ಡಿ ಕೆ ಅಂತಾನೆ ಹೇಳ್ತಾ ಇಲ್ಲ ನಾನು, ಸಿದ್ದರಾಮಯ್ಯನವರಷ್ಟೇ ಸಮನಾಗಿ ಡಿ ಕೆ ಶಿವಕುಮಾರ್ ಶ್ರಮವನ್ನ ಹಾಕಿದ್ದಾರೆ, ಪಾರ್ಟಿ ಕಟ್ಟಿದ್ದಾರೆ, ಗೆಲುವಿಗೆ ಕಾರಣ ಆಗಿದ್ದಾರೆ. ಏನಾರ ಕಾಂಗ್ರೆಸ್ 110 ಬಂದು ಇನ್ನು ಬಿಜೆಪಿ 90, JDS 30-40 ಬಂದಿರೋ ಸರ್ಕಾರ JDS BJP ಇದಾಗಿರೋದು. ಆ 136 ಅನ್ನೋ ನಂಬರ್ ಕಾರಣ ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯನವರು ಹೇಳಿಲ್ಲ ಎಲೆಕ್ಷನ್ ರಿಸಲ್ಟ್ ಬಿಫೋರ್ 136 ಬರುತ್ತೆ ಅಂತ ಹೇಳಿದ್ದು ಡಿ ಕೆ ಶಿವಕುಮಾರ್. ಬಿಕಾಸ್ ಆಫ್ ಆ ಥರ ಕೆಲಸ ಮಾಡಿದ್ದಾರೆ. ಏನೇವು ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿ ಮಾಡುವಂತ ತವಕದಲ್ಲಿ ಅವ್ರಿಗೆ ಬೆಂಬಲ ಕೊಡೋದ್ರಲ್ಲಿ ಬಹಳ ಜನ ಮುನ್ನುಗ್ತಾ ಇದ್ದಾರೆ. ಬಟ್ ಈ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಏನ್ ಮಾಡ್ತಾರೆ ಅಂತ ಕಾದ್ ನೋಡಬೇಕಿದೆ. ಎಲ್ಲ ಬೆಳವಣಿಗೆ ನೋಡಿದ್ರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದು ಬಹುತೇಕ ಡೌಟು, ಅನುಮಾನ. ಆ ಜಾಗಕ್ಕೆ ಒಂದು ಡಿ ಕೆ ಶಿವಕುಮಾರ್ ಬರ್ಬೋದು ಅಥವಾ ಖರ್ಗೆ ಬರ್ಬೋದು ಅಂತ. ನಿಮ್ಮ ಪ್ರಕಾರ ಸಿದ್ದರಾಮಯ್ಯವರ ರಾಜೀನಾಮೆ ನಂತರ ಯಾರಾಗಬೇಕು ಮುಖ್ಯಮಂತ್ರಿ? ಮಲ್ಲಿಕಾರ್ಜುನ್ ಖರ್ಗೆ ಅವರ, ಡಿ ಕೆ ಶಿವಕುಮಾರ್ ಅವರ? ಕಾಮೆಂಟ್ ಮಾಡಿ. ಧನ್ಯವಾದ.